ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವೆಜಿಟೇಬಲ್ ಪಲಾವ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ವೆಜಿಟೇಬಲ್ ಪಲಾವ್ ಮಾಡಲಿಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಅಕ್ಕಿನ ತೊಗೊಂಡಿದ್ದೀನಿ. ಈ ಅರ್ಧ ಕೆ ಜಿ ಅಕ್ಕಿನ ನಾವು 7ರಿಂದ 8 ಜನಕ್ಕೆ ನಾವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇದನ್ನು 2 ಸಲ ತೊಳೆದು 20 ಮಿನಿಟ್ ನೀರಲ್ಲಿ ನೆನೆ ಇಡಬೇಕು. ನಾನಿಲ್ಲಿ ಫ್ಲವರ್ ತೊಗೊಂಡಿದ್ದೀನಿ. ಒಂದು ಭಾಗದಲ್ಲಿ ಒಂದು ಕಾಲು ಭಾಗ ಅಷ್ಟೇ ಈ ಥರ ಫ್ಲವರಲ್ಲಿ ಹುಳ ಇರುತ್ತೆ ಅಂಥೇಳಿ ನಾನು ಮೊದಲು ಕ್ಲೀನ್ ಮಾಡಿ ಇಟ್ಕೊಂಡೆ. ಸ್ವಲ್ಪ ಬಿಸಿನೀರಾಗಿ ತೊಳೆದು ಇಟ್ಕೋಬೇಕು. ಒಂದು ಪಾತ್ರೆಗೆ ಹಾಕ್ಕೊಂಡೆ. ಈ ಥರ ನಿಮ್ಗೆ ದಪ್ಪಿದ್ದ ಭಾಗನ ನಾವು ತೆಗೆದು ಇಟ್ಕೋಬೇಕು. ಎಳೆದಿದ್ರೇ ರುಚಿ ಇರತ್ತೆ ಅಂಥೇಳಿ. ನೋಡಿ, ನಾನು ಕಾಲು ಭಾಗ ಅಷ್ಟೇ ಫ್ಲವರ್ನ ತೊಗೊಂಡಿದ್ದೀನಿ. 1 ಲೋಟ, ಚಿಕ್ಕ ಲೋಟ್ಲೆ 1 ಲೋಟ ಫ್ಲವರ್ನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿನೀರೊಳಗೆ ತೊಳೆದು, ಯಾಕಂದರೆ ಹುಳ ಇರತ್ತೆ ಅಂಥೇಳಿ ನಾವು ಬಿಸಿನೀರಾಗಿ ತೊಳೆದು ಇಟ್ಕೋಬೇಕು. ನಾನಿಲ್ಲಿ ವೆಜಿಟೇಬಲ್ ಪಲಾವ್ ಮಾಡಲಿಕ್ಕೆ ಫ್ಲವರು, ಬಟಾಣಿ, ಬೀನ್ಸು ಮತ್ತು 1-2 ಟೊಮೆಟೊ, ಕ್ಯಾರೆಟು ಮತ್ತು 1 ಪೊಟೆಟೊನ ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಈಗ ಫ್ಲವರ್ ತೊಳೆದು ಇಟ್ಕೊಂಡಿದ್ದೀನಿ. ಫ್ಲವರ್ ಮತ್ತು ಬೀನ್ಸ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಮೊದಲೇ ತೊಳೆದಿಟ್ಕೋಬೇಕು, ಅಂದ್ರೇ ಹುಳ ಇರಲ್ಲ ಅಂಥೇಳಿ. ಇಲ್ಲರಿ ಎಲ್ಲ ತರಕಾರಿಗಳನ್ನ ತೊಳೆ ಮುಂದೆ ಮಿಕ್ಸ್ ಮಾಡ್ಕೋಬೇಡಿ. ನಾನು ಬೀನ್ಸ್ ತೊಗೊಂಡಿದ್ದೀನಿ, ಒಂದು 10 ಬೀನ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕೆ ಜಿಗೆ ಈ ಥರ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. 1-2 ಟೊಮೆಟೊನ ಮೊದಲು ತೊಳೆದಿಟ್ಕೊಂಡು ನಾವು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಈಗ ಇದಕ್ಕೆ ನಾನು 1 ಕ್ಯಾರೆಟ್ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಬೇಕಾದ್ರೆ ಮೀಡಿಯಮ್ ಸೈಜನ್ನು ನೀವು ಕಟ್ ಮಾಡ್ಕೊಳ್ಬೇಕು. ನಿಮಗೆ ಯಾವ್ಯಾವ ತರಕಾರಿ ಬೇಕೋ ಆ ತರಕಾರಿಗಳನ್ನ ಹಾಕೊಂಡು ನಾವು ಮಿಕ್ಸ್ ವೆಜಿಟೇಬಲ್ ಪಲಾವ್ ಮಾಡ್ಕೋಬೋದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಇದಕ್ಕೆ ಮೊಸರು ಬಜ್ಜಿ, ರಾಯ್ತ ಅಥವಾ ಹಾಗೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಖಾರ ಹಾಕೊಂಡೇ ಸೈಡ್ ಡಿಶ್ ಆಗಿನೂ ನಾವು ಇದನ್ನು ವೆಜಿಟೇಬಲ್ ಪಲಾವ್ನ ನಾವು ತಿನ್ಬೋದು. ನೋಡಿ, ನಾನೀಗೆಲ್ಲ ತರಕಾರಿಗಳನ್ನ 1-2 ಸಲ ನೀರಲ್ಲಿ ತೊಳೆದ. ಟೊಮೆಟೊನ ನಾನು ಮೊದಲು ತೊಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನು 2 ಸಲ ತೊಳೆದು ನಾವು ಸ್ವಲ್ಪ ಚೆನ್ನಾಗಿ 2 ಸಲ ತೊಳಿಬೇಕು. ನೋಡಿ, ಈಗ ರೆಡಿಯಾಗಿದೆ ಇದು. ಈ ಫ್ಲವರನ್ನು ಚೆನ್ನಾಗಿ ಹಿಂಗೆ ತೊಳೆದಿಟ್ಕೋಬೇಕು. ಹುಳ ಇರತ್ತೆ ಅಂಥೇಳಿ ತೊಳೆದಿಟ್ಕೋಬೇಕು. ಇದಕ್ಕೇ 2 ಈರುಳ್ಳಿ ತೊಗೊಂಡಿದ್ದೀನಿ. ಅರ್ಧ ಕೆ ಜಿಗೆ 2 ಈರುಳ್ಳಿ ಬೇಕೇ ಬೇಕು. ಈರುಳ್ಳಿ ಇದ್ರೇ ಚೆನ್ನಾಗಿ ರುಚಿ ಇರತ್ತೆ. ಈ ಥರ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೇ ಒಂದು ಸ್ವಲ್ಪ ಶುಂಠಿ ಮತ್ತು 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ ಮತ್ತು ಸ್ವಲ್ಪ 1-2 ಜವಾರಿ ಬೆಳ್ಳುಳ್ಳಿನ ಹಾಕ್ಕೊಂಡೆ. ಇದನ್ನು ನೀರು ಹಾಕ್ಕೊಳ್ಳೋದನ್ನು ನಾವು ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕು. ನೋಡಿ, ಈ ಥರ ನಾನು ರುಬ್ಕೊಂಬಂದಿದ್ದೀನಿ. ನೀರು ಹಾಕೋದನ್ನು ರುಬ್ಕೊಂಬರ್ಬೇಕು. ಈಗ ಇದನ್ನು ನಾವು ಒಗ್ಗರಣೆ ಕೊಡೋಣ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೇ 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೇ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನ ನಾವು ಮೇಲ್ಗಡೆನೂ ಹಾಕೋಬೋದು, ಅಥವಾ ಈ ಥರ ನಾವು ಈರುಳ್ಳಿ ಅಥವಾ ಏನಾದ್ರು ಮಸಾಲೆ ಫ್ರೈ ಮಾಡ್ಕೋಬೇಕಾದ್ರೂ ಮೊದಲೇ ಹಾಕೊಂಡ್ರೆ ಇನ್ನೂ ರುಚಿ ಇರತ್ತೆ. ನೋಡಿ, ಪಲಾವ್ ಎಲೆ, ಚಕ್ಕೆ, ಮರಾಠಿ ಮೊಗ್ಗು, ಫ್ಲವರು, ಹೂವು ಮತ್ತು ಜಾಪತ್ರೆ, ಸ್ವಲ್ಪ ಏಲಕ್ಕಿ ಮತ್ತು 4-5 ಲವಂಗ, ಇದಕ್ಕೇ ಸ್ವಲ್ಪ ಬಡೆ ಸೊಪ್ಪು ಮತ್ತು ನಾನು 2 ಉದ್ದಗೆ ಕಟ್ ಮಾಡಿದಂಥ 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕೆ ಜಿ ಅಕ್ಕಿಗೆ ನಾನು 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಸ್ವಲ್ಪ 1 ಮಿನಿಟ್ ಫ್ರೈ ಮಾಡ್ಕೊಂಡೆ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 2ರಿಂದ 3 ಮಿನಿಟ್ ಆದರೂ ಮಸಾಲೆ ಮತ್ತು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಮಸಾಲೆ ವಾಸನೆನೂ ಗಮ್ ಅಂತ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ಈ ಯಾವುದೇ ಒಂದು ನಾವು ವೆಜಿಟೇಬಲ್ ಪಲಾವ್ ಮಾಡಲಿ ಅಥವಾ ಬಿರಿಯಾನಿ ಮಾಡಲಿ ಅಂದ್ರೇ ರುಚಿ ಇರತ್ತೆ. ಚೆನ್ನಾಗಿ ಫ್ರೈ ಆಗಿರಬೇಕು. ಒಂದು 2ರಿಂದ 3 ಮಿನಿಟ್ ನಾವು ಫ್ರೈ ಮಾಡ್ಕೊಂಡೆ. ಅದಾದಮೇಲೆ ನಾವು ಮಿಕ್ಸ್ ವೆಜಿಟೇಬಲ್ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನೆಲ್ಲ ತರಕಾರಿಗಳನ್ನ ನಾವು ಹಾಕ್ಕೊಂಡೆ. ಇದನ್ನು ಒಂದು 4 ಮಿನಿಟ್ ನಾವು ಮಧ್ಯಮ ಉರಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಎಣ್ಣೆಯಲ್ಲಿ ಸ್ವಲ್ಪ ನಾವು 4 ಮಿನಿಟ್ ಮಧ್ಯಮ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈ ವೆಜಿಟೇಬಲ್ ಪಲಾವ್ ನಾವು ಮಕ್ಕಳು ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನೋಡಿ, ಈಗ ವೆಜಿಟೇಬಲೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ನೋಡಿ,
ಈಗ ಇದು ಒಂದೇ ಒಂದು ಮಿನಿಟಲ್ಲಿ ಇದು ಫ್ರೈ ಆದರೆ ಸಾಕು, ಬೇಗನೆ ಫ್ರೈ ಆಗುತ್ತೆ ಇದು ನೋಡಿ. ಈಗ ಟೊಮೆಟೊನು ಫ್ರೈ ಆಗಿದೆ. ಈಗ ನಾವು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ, ಪುದೀನ ಮತ್ತು ಬೆಳ್ಳುಳ್ಳಿ ಶುಂಠಿ ಇದು ಪೇಸ್ಟ್ ಏನು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡೆ ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ 1-2 ಮಿನಿಟ್ ಆದರೂ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಮೊದಲೇ ಹಾಕಿಟ್ರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಕೊತ್ತಂಬರಿ ಮತ್ತು ಪುದೀನ ರುಚಿ ಕೊಡಲ್ಲ ಅಂಥೇಳಿ ಲಾಸ್ಟಿಗೆ ಹಾಕ್ಕೊಳ್ಳಿ. ಈಗ ಇದಕ್ಕೆ 1 ಸ್ಪೂನ್ ಅರಿಶಿನ ಪೌಡರು ಮತ್ತು 1 ಸ್ಪೂನ್ ಅಚ್ಚ ಖಾರದ ಪುಡಿ, ನಿಮ್ಗೆ ರುಚಿಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು 1/2 ಸ್ಪೂನು ಕೊತ್ತಂಬರಿ ಪೌಡರು, ಸ್ವಲ್ಪ ಜೀರಿಗೆ ಪೌಡರು. ಈಗ ಇದನ್ನು ನಾನು ಒಂದು ಅರ್ಧ ಮಿನಿಟ್ ಅಷ್ಟೇ ಹಿಂಗೆ ಫ್ರೈ ಮಾಡ್ಕೊಂಡು ಎಲ್ಲ ಬದಿಗೂ ಹತ್ತುವಂಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಯಾರು ಹೊಸವಾಗಿ ಮಾಡ್ತಿರ್ತಾರಲ್ಲ ಅವರು ಈ ಥರ ಮಾಡ್ಕೊಳ್ಳಿ ನೋಡಿ. ಇದಕ್ಕೇನೆ ನಾವೀಗ 20 ನಿಮಿಷ ನೆನೆಸಿಟ್ಟಿದ್ದಂಥ ಅಕ್ಕಿನ ಹಾಕ್ಕೊಳ್ಬೇಕು. 20 ನಿಮಿಷ ಅಕ್ಕಿ ನೆನೆ ಇಡೋದ್ರಿಂದ ಮೃದುವಾಗಿ ಮತ್ತು ಉದುರಾಗಿನೂ ಚೆನ್ನಾಗಿ ಬರುತ್ತೆ ನೋಡಿ. ಈಗ ನಾವು ಇದನ್ನು 2-3 ಮಿನಿಟ್ ಆದರೂ ಕರೆಕ್ಟಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಪಟಾಪಟ್ ಅಂತ 2 ಮಿನಿಟ್ ನಾವು ಮಿಕ್ಸ್ ಮಾಡ್ಕೊಂಡು ಈಗ ನೋಡಿ 1 ಕಪ್ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಳ್ಬೇಕು ನಾವು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಈ ಥರ ಅಕ್ಕಿ ಎಲ್ಲ ಬದಿಗೂ ನಾವು ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಈಗ ನಾನು ನೀರು ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ. 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾವು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ನಾವು ಉಪ್ಪು ಎಲ್ಲಿಯೂ ಹಾಕ್ಕೊಂಡಿಲ್ಲ, ಈಗ ಲಾಸ್ಟಿಗೆ ಹಾಕ್ಕೊಳ್ತೀನಿ ನೋಡಿ. 2 ಸಿಟಿ ಉಗಿಸ್ಕೊಂಡ್ಬಂದ್ರೆ ಬಿಸಿ ಬಿಸಿಯಾದ ವೆಜಿಟೇಬಲ್ ಪಲಾವ್ ರೆಡಿ. ಉಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಇದನ್ನು 2 ಸಿಟಿ ಕೂಗಿಸ್ತೀನಿ ನೋಡಿ. ಈಗ 2 ಸಿಟಿ ಆದಮೇಲೆ ನಾನು ಪಲಾವ್ನ ತೋರಿಸ್ತೀನಿ. ಇದಕ್ಕೆ ಮೊಸರು ಬಜ್ಜಿ ಅಥವಾ ಈರುಳ್ಳಿಗೆ ಸ್ವಲ್ಪ ಉಪ್ಪು ಅಥವಾ ಖಾರ ಹಾಕ್ಕೊಂಡು ಹಾಗೆ ತಿನ್ಬೋದು, ಅಥವಾ ಲಿಂಬೆಹಣ್ಣು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾದ ವೆಜಿಟೇಬಲ್ ಪಲಾವ್ ರೆಡಿ. ಇದನ್ನು ಸೌತೆಕಾಯಿ, ಈರುಳ್ಳಿ ಮತ್ತು ಲಿಂಬೆಹಣ್ಣಿನ ಜೊತೆಗೂ ನಾವು ಇದನ್ನು ತಿನ್ಬೋದು. ಮಕ್ಕಳು ಬ್ರೇಕ್ಫಾಸ್ಟಿಗೆ, ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿದರೆ 2 ಸಲ ನಾವು ತಿನ್ಬೋದು. ಥ್ಯಾಂಕ್ ಯು.